ನಮಸ್ಕಾರ ರೀಪ್ಪ ಎಲ್ಲರಿಗೂ. ಬಸನಗೌಡ ಪಾಟೀಲ್ ಯತ್ನಾಳ ಇವತ್ತು ಮಾಧ್ಯಮದಾಗ ಆಹಾರ ಎಲ್ಲಿ ನೋಡಿದಲ್ಲಿ ಎಲ್ಲರಿಗೂ ಬೇಯುದಾನೆ. ಇಡೀ ಕರ್ನಾಟಕ ಈ ವ್ಯಕ್ತಿಗೆ ಬೇಯಾಕತೈತಿ, ಅದಕ್ಕೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಯಾರ್ಯಾರನ್ನ ಮಹಾತ್ಮರ ಸಹಿತಿಗೆ ಬೇಕೋ ಹೊಂಟೈತಿ. ರಾಜ್ಯಾಧ್ಯಕ್ಷ ಆಗ್ಬೇಕಂತೇಳಿ ಕನಸ್ಕೊಂಡಿದ್ದ ಬೆದರಿಸಿರೋ ಏನಾರ ಬ್ಲ್ಯಾಕ್ ಮೇಲ್ ಮಾಡಿರೋ ರಾಜ್ಯಾಧ್ಯಕ್ಷರು ಕೊಡ್ತಾರಂತೇಳಿ ಈಗ ಮಂತ್ರಿ ಆಗೋ ಸಲುವಾಗಿ ಪೈಪೋಟಿ ಮಾಡಿದರು. ಯಡಿಯೂರಪ್ಪ ಭಾಳ ತಾಕತ್ತಿನ ಮನುಷ್ಯ. ಆ ಯಡಿಯೂರಪ್ಪನ ಮಗ ವಿಜಯೇಂದ್ರ ಭಾಳ ತಾಕತ್ತಿನ ಮನುಷ್ಯ. 20 ಲಕ್ಷ ಜನರನ್ನು ಕರೆದು ಈಗ ಭಾರತೀಯ ಜನತಾ ಪಕ್ಷದ ಇದೇ ದಾವಣಗೆರೆಯಲ್ಲಿ ಸಮಾವೇಶ ಮಾಡಾಕತ್ತಾನ. ಮೂಲೆಗಳಿಂದ ಜನ ಬರಾಕತ್ತಾರ. ಯತ್ನಾಳ್ ಒಬ್ಬ ಉಳಿದೀನಿ. ಯತ್ನಾಳ ಬಾಯಿಗೆ ಮತ್ತು ಮೆದುಳಿಗೆ ಲಿಂಕ ಇಲ್ಲನ್ರಿ. ಯಾರ್ಯಾರನ್ನೋ ಬೇಯೋದು, ಮಹಾತ್ಮರನ್ನ ಬೇಯೋದು, ಬುರ್ಕಾದವ್ರನ್ನ ಬೇಯೋದು, ಗಡ್ಡದಾರಿಗಳನ್ನ ಬೇಯೋದು, ಮುಸಲ್ಮಾನರ ಬೇಯೋದು. ಹಿಂದೂ ಮುಸ್ಲಿಂ ಬರೀ ಆ ಬಗರಿ ಆಟ ಆಡಕ್ಕೆ ಬರ್ತಾರಲ್ಲ ಹುಡುಗರ, ಆ ಪರಿಸ್ಥಿತಿ ಆಗೈತಿ ಈ ಗೌಡಂದ ಪರಿಸ್ಥಿತಿ. ಆದ್ರೆ ಈ ಬಸನಗೌಡ ಪಾಟೀಲ್ ಯತ್ನಾಳ ಹೊಂಟೈತಿ. ಯತ್ನಾಳನ ಕೀಲಿಲ್ಲದ ಗಾಡಿ. ಎಷ್ಟೋ ಫಂಕ್ಷನ್ಗಳಲ್ಲಿ ಹಿಗ್ಗಾಮುಗ್ಗ ತರಾಟೆಗೂ ತೊಗೊಳಕತ್ತಾರ್ರಿ. ಮನೆ ತೀರ್ದಾಳ್ದಾಗ ನೋಡ್ಬೇಕಾಗಿತ್ತು. ಏನೋ ಮಾತಾಡಕ್ಕೆ ಭಾಳ ಹೊರಪು ಹೊಮ್ಮಸ್ಲೆ ಕೈ ಅಡ್ಗಾಡ್ಸ್ಕೊತ ಮ್ಯಾಗ ಸ್ಟೇಜ್ ಮೇಲೆ ಬಂದ ತಕ್ಷಣ ಕೆಳಗಿಳಿ ಅಂದ್ರೆ ಇಲ್ಲೇನು ಜಾತಿ ಗೀತಿ ಬಾಯ್ ಬೆಂಕಿ ಹಚ್ಚಕ್ಕೆ ಹೋಗ್ಬೇಡ, ನೀ ಇಂಥವೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಇಲ್ಲೆಲ್ಲ ಸರ್ ಮುಸಲ್ಮಾನ್ ಹಿಂದೂ ಬಾಂಧವರೆಲ್ಲ ಕೂಡಿದನು, ಅವರು ಸಹಿತ ಇದಕ್ಕೆ ಹೊಂದಿಗೆ ಕೊಟ್ಟಾರ. ಇಂಥ ಮಹಾನ ದೇಗುಲು ಕಟ್ಟಿದೆವು, ನೀನೇನು ಎಲ್ಲಿ ಬೆಂಕಿ ಹಚ್ಚಕ್ಕೆ ಹೋಗ್ಬೇಡ ಅಂತೇಳಿ ಅಸಹ್ಯ ಮಾಡಿ ಕೆಳಗೆ ಇಳಿಸಿ ಹೋದಾಗ ಇಂಥ ವೇದಿಕೆಗಳಿಂದ ಇನ್ನು ಕೆಳಗೆ ಇಳಿಸೋರು ನೋಡ್ಕೊತ ನೋಡ್ರಿ. ಇನ್ನು ಪ್ರತಿ ವೇದಿಕೆಗಳಲ್ಲಿ ಎಲ್ಲ ಮಾಡಾಕತ್ತಾರ. ಯಾಕಂದ್ರೆ ಒಂದು ಗ್ರಾಮದಾಗ ಎಲ್ಲ ಧರ್ಮದವ್ರು ಕೂಡಿ ಆಡಿ ಚಂದ ಮಾಡ್ತಾರೆ. ಮೊಹರಂ ಆಚರಣೆ ಮಾಡ್ತಾರೆ, ಹೋಳಿ ಹುಣ್ಣಿ ಆಚರಣೆ ಮಾಡ್ತಾರೆ, ಪ್ರತಿಯೊಂದು ದೀಪಾವಳಿ ಆಚರಣೆ ಮಾಡ್ತಾರೆ. ದೀಪಾವಳಿದಾಗ ನೋಡಿದ್ರಿಲ್ಲ ಮುಸಲ್ಮಾನರು ಸಹಿತ ತಮ್ಮ ಅಂಗಡಿಗಳಿಗೆ ಸಿಂಗಾರ ಮಾಡ್ಕೊಂಡು ಹೆಂಗೆ ಪಾದ್ಯ ಮಾಡ್ತಾರೆ. ನೋಡಿದ್ರಿ ಹಳಿ ಕಾಲದ ಘಟನೆಗಳು ತೆಗೆದು ನೋಡ್ರಿ. ಈಗ ಯಾಕ್ರಿ ಇದೆಲ್ಲ ಹಿಂದೂ ಮುಸ್ಲಿಮು? ಇದು ನಾಚಿಕೆ ಮಾನ ಮರ್ಯಾದೆ ಇಲ್ಲಂತ, ಒಬ್ಬ ಲಗಾಮ ಇಲ್ಲದಂತ ಈ ಮಂಗ್ಯಾನಾಟ ಆಡ್ಸಕ್ಕೆ ಬರ್ತಾರಲ್ಲ ಅಂಥ ವ್ಯಕ್ತಿಗಳಿಗೆ ಮಾರು ಹೋಗಿ ಯಾವಾಗಲೂ ನೀವು ಇಂಥ ವ್ಯಕ್ತಿಗಳ ಮಾತು ಕೇಳಿಕೊಂಡು ಧರ್ಮಾಂಧತೆಯ ಬೀಜ ಬಿತ್ತುವಂಥ ಕೆಲಸ ಕಾರ್ಯಕ್ಕೆ ತೊಡಗಬೇಡ್ರಿ. ನಾವೆಲ್ಲರೂ ಒಂದೇ. ನಾವು ಭಾರತೀಯರು. ಭಾರತದ ರಕ್ಷಣೆಗಾಗಿ ಈ ಮುಸಲ್ಮಾನರ 63,000 ಜನ ಹತರಾಗಿದ್ದು ಇತಿಹಾಸ ಐತಲ್ರಿ. ಬಸನಗೌಡ ಪಾಟೀಲ್ ಯತ್ನಾಳ್ ಓದೇ ಇಲ್ಲನ? ಓದಾಕೆ ಬರ್ಬೇಕಿರಲ್ಲ, ಅಲ್ಲಿ ಹಿಂದಿದಾಗ ಇರ್ಬೇಕದು ಬಹುಶಃ. ಕೇಂದ್ರ ಮಂತ್ರಿ ಅಂತ ಹೇಳ್ತೀರಿ. ಏನು ಕೇಂದ್ರ ಮಂತ್ರಿ? ಇಂಗ್ಲೀಷ್ನಾಗ ಒಂದು ಭಾಷಣ ಮಾಡ್ರಿ ನೋಡೋಣ. ಕೇಂದ್ರ ಮಂತ್ರಿ ಆಗಕ್ಕೆ ಹೆಂಗಿದ್ರಿ ನೀವು? ಇವೆಲ್ಲ ವಿಚಾರ ಮಾಡಿದ್ರೆ ನಿಮ್ಮ ಸ್ವಕ್ಷೇತ್ರದಾಗ ಇನ್ನು 28ರಾಗ ನಿಮ್ಮನ್ನು ಹೆಂಗೆ ಉಲಟ ಪಲಟ ಮಾಡೋ ಸಲುವಾಗಿ ಈಗ ರಣತಂತ್ರ ಹೆಣ್ಯಾಕತ್ತಾರ ಒಬ್ಬರು. ಆ ಚಾಣಕ್ಯ ರಣತಂತ್ರ ಯಾವಾಗ ದಾಫಗಾಲ ಹಾಕ್ತಾನ, ಅದನ್ನು 2 ತಿಂಗಳು ಏನು ಬಿಜಾಪುರ ಆ ಕ್ಷೇತ್ರವನ್ನು ಕಬ್ಜಾ ತಗೊಂಡ ತಕ್ಷಣ ಅಲ್ಲಿ 40,000 ಮತಗಳ ಕ್ರೋಢೀಕರಣ ಮಾಡ್ತಾನೆ. ಅಲ್ಲಿ ಉಳಿದ್ರೆ ಎಷ್ಟು ಸಾಬ್ರು? 1,00,000. 1,60,000 ನಮ್ಮ ಅವ್ರದಾರನ್ನ ಆರಿಸಿ ಬರ್ತಾನಂತೇಳಿ ಗಾಂಭೀರ್ಯದಿಂದ ಹೇಳ್ತಿದ್ರಿ. 40,000 ಮತಗಳ ಕ್ರೋಢೀಕರಣ ಆದಾಗ 60,000 ಓಟ್ ಹಾಕಿರ ಇಡಗಂಟು ಕಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಭಾಳ ಎಚ್ಚರಿಕೆ ಬಸನಗೌಡ ಪಾಟೀಲ್ ಯತ್ನಾಳ್. ಏನು ಲಕ್ಷಾಂತರ ಲೀಡ್ಲೆ ಬರಂಗಿಲ್ಲ. ಯಾವುದೇ ಕ್ಷೇತ್ರದಲ್ಲಿ ಹೋಗಿ ಒಂದು ಶಾಸಕನನ್ನು ಆರಿಸಿ ತರುವುದಿಲ್ಲ, ಒಂದು ಗ್ರಾಮ ಪಂಚಾಯತಿ ಸದಸ್ಯನ ಆರಿಸಿ ತರುವುದಿಲ್ಲ, ಒಂದು ಮುನ್ಸಿಪಾಲ್ಟಿ ಮೆಂಬರ್ನ ಆರಿಸಿ ತರುವಂಥ ಶಕ್ತಿ ಇಲ್ಲ. ಕೇವಲ ಹಿಂದೂ ಮುಸ್ಲಿಂ ಮಂದಿರ ಮಸ್ಜಿದ್ ಅದನ್ನು ಬಿಡಬೇಕು ಬಸನಗೌಡ ಪಾಟೀಲ್ ಯತ್ನಾಳ್. ಯಾಕೆ ವಿಷಮ? ಅದೇ ರಾಜಕೀಯ ಭಾಂಡವಾಳ ಅಂದ್ರೆ ಲೀಡರ್ ಆಗೋದಿಲ್ಲ. ಸರ್ವರನ್ನು ಒಂದೇ ವೇದಿಕೆ ಮೇಲೆ ತಗೊಂಡು ಹೋಗು ಬಸನಗೌಡ ಪಾಟೀಲ್ ಯತ್ನಾಳ್. ನಿನಗೆ ರಾಜ ಮರ್ಯಾದೆ ಕೊಡ್ತಾರೆ. ಕೊಟ್ಟಿಲ್ಲೇನು JDS ಇದ್ದಾಗ ಶಿರ್ಕುರ್ಮಾ ಬಿರಿಯಾನಿ ತಿಂದಿದ್ದು ಹಂಗೆ ಅದನ್ನು ಪಾರಿತೋಷಕ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ, ರಾಜ್ಯದ ನಾಯಕನಂತ ಘೋಷಿಸ್ತಾರೆ. ಯಾವಾಗಲೂ ಈ ಹಿಂದೂ ಮುಸ್ಲಿಂ ವಿಷಮ ಬೀಜ ಬಿತ್ತುವಂಥ ಮಾತು ಎಂದಾದರೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ಬಾಯ ಕೇಳಿರಿ? ಈಶ್ವರಪ್ಪ ಲಿಂಕ್ ಇಲ್ಲದನ ನಾಲಿಗೆ ಮತ್ತು ಮೆದುಳ ಮುಸಲ್ಮಾನರ ಬೇಕೋತು ಮೂಲಿ ಗುಂಪು ಆಗಿದ್ದು ಸೆಕೆಂಡ್ ಮೂಲಿ ಗುಂಪ. ಇನ್ನು ಅವ್ರ ಜೋಡಿ ಬೆನ್ನ ಹತ್ತಿರಲ್ಲ ಯಾರ್ಯಾರು? ದಯಮಾಡಿ ಬೆನ್ನ ಹತ್ತಾಕ ಹೋಗ್ಬೇಡ್ರಿ. ಅದು ಬೆನ್ನ ಹೈತೀರಿ ಅಂದ್ರೆ ನೀರಿಲ್ಲದ ಬಾವಿಗೆ ಬಿದ್ದಂಗೆ ಆಕೈತಿ. ಒಳ್ಳೆಯ ರಾಜಕಾರಣಿಗಳದಿರಿ ನೀವು, ರಾಜ್ಯ ಮಟ್ಟದಾಗ ಹೆಸರು ಮಾಡಿರಿ. ಆ ನಿಮ್ಮ ಘನತೆ ಗೌರವ ಇಟ್ಕೋಬೇಕಾದ್ರೆ ನೀವು ರಾಜನಾಯಕ ಆಗ್ಬೇಕಾದ್ರೆ ಹಿಂದೂ ಮುಸ್ಲಿಂ ಬೆಂಕಿ ಹಚ್ಚೋದು ಬಿಡ್ರಿ. ಇದೇ ನಿಮಗೆ ಒಂದು ವೇದಿಕೆ. ಏನು ಬಸನಗೌಡ ಪಾಟೀಲ್ ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ. ಯಡಿಯೂರಪ್ಪನ ಕ್ಷೇತ್ರದಲ್ಲಿ 45,000-50,000 ಮುಸಲ್ಮಾನರದಾರ, ನಿರ್ಣಾಯಕರದಾರ. ರಾಜ್ಯ ಮಟ್ಟದಲ್ಲಿ ಸೈಕಲ್ ಮೇಲೆ ತುಳಿದು RSS ಸಿದ್ಧಾಂತದೊಂದಿಗೆ ಯಾರ್ಯಾರಿದ್ರೆ ಗೊತ್ತೈತಿಲ್ರಿ? ಇನ್ನು ಬಾಲಕಿದ್ರು ನಮ್ಮ ರಾಜ್ಯಸಭಾ ಸದಸ್ಯ ಹಿರಣ್ಣ ಕಡಾಡಿ. ಸಣ್ಣ ಹುಡುಗರು ಇವರು.
ಯಡಿಯೂರಪ್ಪ ಅವಾಗ ಬರ್ತಿದ್ರು ರೈಲ್ವೆಕ್ಕೆ. ಬಸನಗೌಡ ಪಾಟೀಲ್ ಯತ್ನಾಳ್ ಗೊತ್ತೈತಿ ಇದೇ ಘಟಪ್ರಭಾ. ರೈಲು ನಿಲ್ದಾಣಕ್ಕೆ ಬಂದು ದಿವಂಗತ ಬಸವರಾಜ ಹುದ್ದಾರ ತೀರ್ಕೊಂಡು ಹೋದರು, ಕೈಲಾಸವಾಸಿಗಳಾದರು. ಗೊತ್ತೈತಿ ಬಸವರಾಜ ಹುದ್ದಾರ ಯಾರು ಅನ್ನೋದು? ಅದು ಗೊತ್ತಿಲ್ಲ. ರಾಮಬಾವ್ ಅಠೋಲೆ ಯಾರು ಗೊತ್ತು? ಬಸನಗೌಡ ಪಾಟೀಲ್ ಯತ್ನಾಳ್ RSS ಸಿದ್ಧಾಂತ ಹಿಂದುತ್ವದ ಬಗ್ಗೆ ಮಾತಾಡ್ತಿ, ಇದನ್ನು ಕೇಳ್ಕೋಬೇಕು ಇವತ್ತು ನೀ. ರಾಮಬಾವ್ ಅಠವಲೆ ಬ್ರೆಡ್ ಬೇಕರಿ ಇಟ್ಟಿದ್ರು, ಪ್ರಸಿದ್ಧ ಉಪ್ಪಿನಕಾಯಿ. ಎಲ್ಲ ಧರ್ಮದವರು ಅವ್ರ ಮನೆಗೆ ಹೋಗಿ ತಗೋತಿದ್ರು, ನಾವು ಸಹಿತ ತಗೋತಿದ್ವಿ. ಆ ರುಚಿಕರವಾದ ಉಪ್ಪಿನಕಾಯಿ ಇವತ್ತು ನಮಗೆ ನೆನಪು ಬರ್ತೈತಿ. ರಾಮಬಾವ್ ಅಠವಲೆ ಭಾರತದ ಸಿದ್ಧಾಂತದ RSS ತರಬೇತಿಯ ಸಂಚಾಲಕರಿದ್ದರು, ಅವ್ರ ಮನೆಗೆ ಬರ್ತಿದ್ರು. ಇದೇ ಯಡಿಯೂರಪ್ಪನವರು ಅಲ್ಲಿ ಬಂದು ಚಹಾ ಪಾನಿ ಕುಡಿದು ಸೈಕಲ್ ಮೇಲೆ ಹೋಗ್ತಿದ್ರು. ಪ್ರತಿ ಹಳ್ಳಿಯಲ್ಲಿ ಬಾವುಟ ಹಾರಿಸಿ ಚುನುಮರಿ ಬಾಳೆಹಣ್ಣು ತಿಂದು ಇವತ್ತು ಪಕ್ಷ ಕಟ್ಟಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು. ನೀವೇನು ಸಿದ್ಧಾಂತ ಮಾಡಿದಿರಿ? ಪಕ್ಷಾಂತರಿ, ಆ ಪಕ್ಷ ಬಿಡೋದು ಈ ಪಕ್ಷ ಬಿಡೋದು, ಎಲ್ಲಿ ಅಧಿಕಾರ ಸಿಗ್ತೈತೆ ಅಲ್ಲಿ ಜೋಲು ಬೀಳೋದು. ಈಗ ಹಿಂದುತ್ವ ಅದೇನಾಗೋದಿಲ್ಲ. ಇದು ಭಾರತೀಯರು, ಇಲ್ಲಿ ಎಲ್ಲ ಜಾತಿ ಧರ್ಮದವರ ಸಂವಿಧಾನದ ರಕ್ಷಣೆಯದಂತೆ ಸಂವಿಧಾನದ ಅಸ್ತ್ರ ಇರುವವರೆಗೆ ಯಾವ ನಿನ್ನ ಹಿಂದುತ್ವ ನಡೆಯುವುದಿಲ್ಲ. ಬಸನಗೌಡ ಪಾಟೀಲ್, ನಾವೆಲ್ಲರೂ ಒಂದಿದ್ದೀವಿ, ಇಲ್ಲಿ ಎಲ್ಲರೂ ಭಾವೈಕ್ಯತೆಯಿಂದ ಇದ್ದೀವಿ. ಎಲ್ಲಿ ಹೋದಲ್ಲಿ ಇವತ್ತು ಮಹಾತ್ಮರನ್ನು ಬೇಯುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ ಅಂದ್ರೆ ಇನ್ನು ನಶಿಸಿ ಹೋಗುವ ಕಾಲ ಬಂದೈತಿ ಅನ್ನೋದೇ ಖಡಕ್ ಜವಾರಿ ಕಾಕನ ವಿಶೇಷ ಇವತ್ತು ಖಡಕ್ ಸುದ್ದಿ. ಖಾರ ಹತ್ತಿರ್ಬೇಕು ಸುದ್ದಿ, ಆದರೆ ಇದನ್ನು ಫಾಲೋ ಮಾಡ್ಕೊತ ಹೋಗ್ಬೇಕು, ಶೇರ್ ಮಾಡ್ಕೊತ ಹೋಗ್ಬೇಕು, ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಪ್ರಜ್ಞಾವಂತರು ಇದನ್ನು ಕೇಳಬೇಕು, ಎಲ್ಲ ಜನರು ಇವತ್ತು ಕೇಳಬೇಕು. ನಾವು ಅಣ್ತಮ್ಮರ ಕತೆ ಬದುಕಬೇಕು, ನಮ್ಮ ರಗತ ಒಂದೈತಿ. ಬ್ಲಡ್ ಬ್ಯಾಂಕ್ನಾಗ ಹೋದ್ರೆ ಯಾವ ಜಾತಿ ರಕ್ತ ಅನ್ನೋದಿಲ್ಲ. ಇದೇ ಬಸನಗೌಡ ಪಾಟೀಲ್ಗೆ ಏನಾದರೂ ಆದ್ರೆ ರಕ್ತ ಹಾಕಬೇಕಾದ್ರೆ ಯಾವ ಜಾತಿ ರಕ್ತ ಅನ್ನೋದಿಲ್ಲ. ಇದೇ ನಮ್ಮ ಮುಸಲ್ಮಾನನಿಗೂ ಸಹಿತ ಏನಾದರೂ ಆದರೆ ಯಾವ ರಕ್ತ ಬೇಕು, ಯಾವ ಜಾತಿ ರಕ್ತ ಬೇಕು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ನೇರವಾಗಿ ಬ್ಲಡ್ ಬ್ಯಾಂಕ್ ಹೋಗಿ ರಕ್ತ ಕೊಡ್ರಿ, ಆ ಗ್ರೂಪ್ ಈ ಗ್ರೂಪ್ ಅಂತೀರಿ ವಿನಃ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಸಿಖ್ ಸಾಯಿ ರಕ್ತ ಕೊಡ್ರಿ ಅಂತ ಅನ್ನೋದಿಲ್ಲ. ನನ್ನ ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಬಹಳಷ್ಟು ಪ್ರಜ್ಞಾವಂತರಾಗಿ ಬದುಕಬೇಕು, ಪ್ರಜ್ಞಾವಂತರಾಗಿ ಎಲ್ಲರೂ ಸಮಾನತೆ ವೇದಿಕೆಯನ್ನು ಕಲ್ಪಿಸಿ ಕೊಡಬೇಕು ಅನ್ನುವುದೇ ಇವತ್ತು ಖಡಕ್ ಜವಾರಿಯ ಕಾಕಾನ ವಿಶೇಷ. ರಾಜ್ಯಾದ್ಯಂತ ಅಭಿಮಾನಿಗಳನ್ನ ಗಳಿಸಿದ್ದೀನಿ. ನೇರವಾಗಿ ಹೇಳ್ತೀನಿ, ದಿಟ್ಟವಾಗಿ ಹೇಳ್ತೀನಿ, ಯಾರ ಹತ್ತಿರ ಬಕೆಟ್ ಹಿಡಿಯೋ ಕೆಲಸ ನನ್ನದಿಲ್ಲ, ಯಾರಿಂದ ಸಹಾಯ ಪಡೆದಿಲ್ಲ, ಪಡೆಯೋದಿಲ್ಲ. ಆದರೆ ನೇರ ಹೇಳೋದು, ಯಾವನ ಮಂತ್ರಿ ಇರಲಿ, ಶಾಸಕ ಇರಲಿ, ಯಾವನೇ ರಾಜಕೀಯ ಪುಡಾರಿ ಇರಲಿ, ಅವನ ಮಾತ್ರ ಕತ್ ಚೇಮಾರಿ ಹಾಕಿ ಅವನ ಸರಿ ದಾರಿಗೆ ತರುವುದು ಇದು ನನ್ನ ನಂಬರ್ 1 ನ್ಯೂಸ್ ಕನ್ನಡ ಕರ್ತವ್ಯ. 30 ವರ್ಷಗಳ ಇತಿಹಾಸ ಐತಿ ನಂದು, ತೆಗೆದು ನೋಡ್ರಿ. ಇದು ಪತ್ರಿಕೋದ್ಯಮಿಗೆ ಒಂದು ಮಾರಾಟವಾಗಲದ ಪತ್ರಿಕೋದ್ಯಮ. ಎಲ್ಲರೂ ಮಾರಾಟ ಆಗಕತ್ತಾರ, ನೋಡಿದಿರಿ. ಇವತ್ತು ಅಷ್ಟು ಕೊಟ್ರೆ ಹಿಂಗೆ ಬಡಿಯೋದು, ಇಷ್ಟು ಕೊಟ್ರೆ ಹಿಂಗೆ ಬಡಿಯೋದು, ಹಂಗೆ ಕೊಟ್ರೆ ಸೋಮ್ಯರೋದು, ತುಡುಗಲೆ ತೆಗೆದ ಬಿಡೋದು, ಇವೆಲ್ಲ ನಡೆದಾವ. ಆದರೆ ಇದು 4ನೇ ಅಂಗ, ಪತ್ರಿಕಾ ರಂಗ. ಈ ಪತ್ರಿಕಾ ರಂಗಕ್ಕೆ ಕೋಟಿ ಗಂಟಲೆ ಅಭಿಮಾನಿಗಳು ನೀವು ನನ್ನ ಜೊತೆ ಕೈ ಜೋಡಿಸಿರಿ. ಜಾತಿ ಭೇದವಿಲ್ಲದೆ ಹಾರೈಕೆ ಮಾಡ್ತೀರಿ, ಜಾತಿ ಭೇದವಿಲ್ಲದೆ ಫೋನ್ ಮಾಡ್ತೀರಿ, ಸುಖ ಕೇಳ್ತೀರಿ, ಶಾಂತಿ ಕೇಳ್ತೀರಿ, ನೆಮ್ಮದಿ ಕೇಳ್ತೀರಿ, ನನ್ನ ಆಗು ಹೋಗುಗಳ ಬಗ್ಗೆ, ಆರೋಗ್ಯದ ಬಗ್ಗೆ ಪ್ರಾರ್ಥನೆ ಮಾಡ್ತೀರಿ ಆ ಪರಮಾತ್ಮ ಶಿವನಲ್ಲಿ. ಇದಕ್ಕಿಂತ ಹೆಚ್ಚಿಂದ ಬಿಗ್ ಟಾನಿಕ್ ಏನು ಬೇಕು? ನಾವೇನು ಕೋಟಿ ಲಕ್ಷ ಗಂಟಲೆ ಏನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಬಂದು ನೋಡುವರಿ. ಒಂದು ಮೊಬೈಲ್, ಒಂದು ಸಣ್ಣ ಸ್ಟ್ಯಾಂಡ್ದಿಂದ ನಾವು ಇವತ್ತು ರಾಜ್ಯಾದ್ಯಂತ ಪ್ರಚಾರಪಡಿಸಿದ್ದೀವಿ. ನಮಗೆ ಯಾವ ಆಧುನಿಕ ಸೌಲಭ್ಯ ಮತ್ತು ಆಧುನೀಕರಣದ ತಂತ್ರಜ್ಞಾನದ ಎಲೆಕ್ಟ್ರಾನಿಕ್ ವಸ್ತುಗಳ ಅವಶ್ಯಕತೆ ಇಲ್ಲ. ಕೇವಲ ಒಂದು ಮೊಬೈಲು, ಒಂದು ಸ್ಟ್ಯಾಂಡ್ದಿಂದ ನಾವು ದೇಶಕ್ಕೆ ಇವತ್ತು ಮಾದರಿ ಪತ್ರಿಕೋದ್ಯಮ ಅನ್ನುವ ಇನ್ನು ಕೆಲವೇ ದಿನಗಳಲ್ಲಿ ಇದೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಮಾಧ್ಯಮ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಅದೆಲ್ಲ ನಿಮ್ಮ ಆಶೀರ್ವಾದ ಅಲ್ರಿ. ಇದೆಲ್ಲ ನಿಮ್ಮ ಪ್ರೇರಣೆ, ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ. ಈ ವಿಡಿಯೋ ಹೆಂಗೆ ಅನಿಸ್ತೈತಿ ಇವತ್ತು ನಿಮಗೆ ಕಮೆಂಟ್ ಬಾಕ್ಸ್ನ ನಿಮ್ಮ ಅನಿಸಿಕೆ ಹಾಕಿರಿ, ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.